ಸಂಪುಟಗಳು ಸಂಘಟನೆಗಳು ಎಲ್ಲವೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ದಂಗೆ ಏಳಬೇಕಾಗುತ್ತಂತ ಎಚ್ಚರಿಕೆ ಕೊಡ್ತಾ ಇರುವಂಥದ್ದು. ಇದರ ಅರ್ಥ ಸಂದೇಶ ಏನೋ ಒಂದು ಹೋಗಿದೆ ಅಂತ. ಇದಕ್ಕೆ ಪೂರಕವಾಗಿ ರಾಜ್ಯಪಾಲರು ಇಂದು ದೆಹಲಿಯಲ್ಲಿ ಇರುವಂಥದ್ದು ಒಂದು ಬೆಳವಣಿಗೆ ಸಾಧ್ಯತೆಗಳು ರಾಜ್ಯ ಅಂದರೆ ನಾಳೆ ಮಹತ್ವದ ಸಚಿವ ಸಂಪುಟ ನಡೀತಾ ಇರುವಂಥದ್ದು. ಜಯಪ್ರಕಾಶ್, ನಾಳೆ ಏನು ವರದಿ ಕೊಡಬೇಕು ಅನ್ನೋ ಆಧಾರದ ಮೇಲೆ ಸಚಿವ ಸಂಪುಟ ಒಂದು ವೇಳೆ ವರದಿ ಸರ್ಕಾರದ ಹೋದ ನಂತರ ಅದು ರಾಜ್ಯಪಾಲರ ವಿವೇಚನೆಗೆ, ರಾಜ್ಯಪಾಲರು ಈ ವರದಿಯನ್ನು ಆಧರಿಸಿ ಅವರ ವಿವೇಚನೆ ಬಳಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ, ಈಗಿನ ಬೆಳವಣಿಗೆಯನ್ನು ನೋಡೋದಾದ್ರೆ ಅನುಮತಿ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ. ಅನುಮತಿ ಕೊಟ್ಟರೆ ಅದೇ ಸಿದ್ದರಾಮಯ್ಯವ್ರಿಗೆ ಅನುಮತಿ ಕೊಟ್ಟ ತಕ್ಷಣ ಅವರೇನು ಏನು ಅಪರಾಧಿ ಅಂತ ಆಗೋದಿಲ್ಲ. ಆದರೆ ನೈತಿಕತೆ ಮತ್ತು ಪಕ್ಷದ ಒಳಗಡೆ ಒಂದಷ್ಟು ಬೆಳವಣಿಗೆ ಏನಿದೆ, ರಾಜಕೀಯ ಬೆಳವಣಿಗೆ, ಅದನ್ನು ಆಧರಿಸಿ ರಾಜೀನಾಮೆ ಕೇಳುವಂಥ ಸಾಧ್ಯತೆ ಇದೆಯಾ ಅನ್ನೋ ಒಂದು ಚರ್ಚೆಗಳು ಕಾಂಗ್ರೆಸ್ ಹೈಕಮಾಂಡಲ್ಲಿ ನಡೆದಿರುವಂಥದ್ದು. ಇದೇ ಬೆಳವಣಿಗೆ ನಿನ್ನೆ ಮತ್ತು ಇವತ್ತು ಎರಡೂ ದಿನ ದೆಹಲಿಯಲ್ಲಿದ್ದಂಥ ಸಿದ್ದರಾಮಯ್ಯ ಅವರು ಈ ಎಲ್ಲ ಸಮಾಲೋಚಿಸಿದ ನಂತರ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಅಂದರೆ ನೀವು ಹೇಳಿದಂಥ ಒಂದು ಸತ್ಯ, ಮುಂಚೆ ಇದ್ದಂಥ ಚರಿಷ್ಮೆ ಏನಿದೆ ಅದು ಕಳೆದ ಒಂದು ವಾರದಿಂದ ಮುಖ್ಯಮಂತ್ರಿಗಳು ಕಾಣ್ತಾ ಇಲ್ಲ. ಇದೇ ಎಲ್ಲೋ ಒಂದು ಕಡೆ ಏನೋ ಒಂದು ಮಹತ್ತರ ಬೆಳವಣಿಗೆ ಆಗ್ಬಹುದಾ ಅನ್ನೋ ಒಂದು ಸೂಚನೆಗಳು, ಲಕ್ಷಣಗಳು, ಆ ಒಂದು ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಜಯಪ್ರಕಾಶ್, ಈ ಹಿಂದೆ ಯಡಿಯೂರಪ್ಪನವರಿಗೆ ಇದೇ ಥರ ಆದಾಗ, ಪ್ರಾಸಿಕ್ಯೂಷನ್ ಆದಾಗ, ಹಂಸರಾಜ್ ಭಾರದ್ವಾಜ್ ಸ್ವರ್ಗೀಯರಾಗಿದ್ದಾರೆ, ಈಗ ಇಲ್ಲ, ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಅಲ್ಲಿ ತನಕ ನಮಗೆಲ್ಲ ಹೇಗಿದೆ, ಒಬ್ಬ MLA MP ಯಾವುದಾದ್ರೂ ಆರೋಪ ಬಂದಾಗ ಎತ್ತಾಕೊಂಡು ಹೋಗ್ಬೋದು ಪೊಲೀಸರು ಅನ್ಕೋತೀವಿ. ಆದರೆ ಸಂವಿಧಾನದ ಮುಖ್ಯಸ್ಥ ಮುಖ್ಯಮಂತ್ರಿ ಆದವರನ್ನು ಆ ರೀತಿ ಮಾಡೋಕ್ಕಾಗಲ್ಲ. ರಾಜ್ಯಪಾಲರಿಗೆ ಮನವರಿಕೆ ಆಗಬೇಕು. ರಾಜ್ಯಪಾಲರು ಕೂಡ ಯಾವುದೇ ದ್ವೇಷದ ಕಾರಣಕ್ಕಾಗಿ ಕೊಡೋಕ್ಕೆ ಬರಲ್ಲ. ನೀವೊಂದು ಮಾತನ್ನು ಹೇಳಿದ್ರಿ, ಇಲ್ಲಿ ಅವರು ಆರೋಪಿ ಅಪರಾಧಿ ಅನ್ನೋದು ಆಮೇಲಿನ ವಿಚಾರ. ಆದರೆ ಒಂದು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಂವಿಧಾನದ ಕಸ್ಟೋಡಿಯನ್, ಪಾಲಕ, ಸಂವಿಧಾನವನ್ನು ಪಾಲಿಸುವಂಥವರನ್ನು ತನಿಖೆಗೆ ಒಳಪಡಿಸುವಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಡಬೇಕಾಗತ್ತೆ, ಬೇರೆ ಯಾರೂ ಅಲ್ಲ. ಬೇರೆ ಯಾರು ಆರೋಪ ಮಾಡಿದರೆ ಬರೋದಿಲ್ಲ, ಕೋರ್ಟ್ ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ. ಮೊದಲು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗತ್ತೆ. ಯಡಿಯೂರಪ್ಪ ಅವರ ಟೈಮಲ್ಲಿ ಏನಾಯಿತು, ಒಂದು ಮೆಲುಕು ಹಾಕ್ಬೋದಾ? ಖಂಡಿತವಾಗ್ಲೂ ಜಯಪ್ರಕಾಶ್, ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ಬಂದಂಥ ಆರೋಪಗಳ ಸಂಬಂಧಪಟ್ಟಂತೆ ಆಗ ಏನು ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ಅದು ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳಾದವು. ಆಗ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳಾಯಿತು. ಈಗಲೂ ಕೂಡ ಇಂದಿನ ಬೆಳವಣಿಗೆ ನಡೆಯುತ್ತಾ ಅನ್ನೋ ಒಂದು ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಚರ್ಚೆಗಳು ಆರಂಭ ಆಗಿರುವಂಥದ್ದು ಜಯಪ್ರಕಾಶ್. ಮತ್ತು ಬಹಳ ಪ್ರಮುಖವಾಗಿ ಈಗ ಸಿದ್ದರಾಮಯ್ಯ ಮೂಢ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳು ಹೊರಬಂದಿರುವಂಥದ್ದು. ಸಿದ್ದರಾಮಯ್ಯ ಬಣದವರು ಅಥವಾ ಸಿದ್ದರಾಮಯ್ಯ ಖುದ್ದು ಏನೇ ಸಮರ್ಥನೆ ಕೊಟ್ಟರು ಕೂಡ ಅದಕ್ಕೆ ತದ್ವಿರುದ್ಧವಾಗಿ ಪ್ರತಿಪಕ್ಷಗಳು ಇರ್ಬೋದು ಅಥವಾ ಸಾಮಾಜಿಕ ಕಾರ್ಯಕರ್ತರು ಕೂಡ ಏನು ಹೇಳ್ತಾ ಇರುವಂಥದ್ದು. ಅಂದ್ರೆ ಏನು, ಈ ಮೂಢ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ಅದು ಸಂಪೂರ್ಣವಾಗಿ ಅಕ್ರಮ ಆಗಿದೆ ಅಂತ. ಇಂದಿನ ಯಡಿಯೂರಪ್ಪ ಅವರ ಪ್ರಕರಣ, ಬಂಧನ ಮತ್ತು ರಾಜೀನಾಮೆ ಏನಿದೆ ಆ ಪ್ರಸಂಗ ಈಗ ಏನಾದರೂ ಕೂಡ ಮರಳಿಸುತ್ತಾ ಅನ್ನೋ ಒಂದು ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಆರಂಭ ಆಗಿದೆ. ಈಗ ಒಂದು ಕಡೆ ಸಿದ್ದರಾಮಯ್ಯನವರ ಫ್ಯಾಮಿಲಿಗೆ 14 ಸೈಟು ಅಂತ ಹೇಳುವಾಗ ದೇವೇಗೌಡರ ಫ್ಯಾಮಿಲಿಗೂ ಅಷ್ಟೇ ಸೈಟ್ಗಳು ಬಂದಿದೆ. ಆಮೇಲೆ GT ದೇವೇಗೌಡರಿಗೂ ಬಂದಿದೆ, ಆಮೇಲೆ ಮಂಚೇಗೌಡರಿಗೂ ಬಂದಿದೆ. BJPಯವರು ಎಕರೆ ತಗೊಂಡಿದ್ದಾರೆ ಅಂತೇಳಿ ಬೈರತಿ ಸುರೇಶ್ ಅವರು ಆರೋಪವನ್ನು ಮಾಡಿದರು. ಇಲ್ಲಿ ಟೆಕ್ನಿಕಲಿ ಸೈಟ್ ವಿಚಾರ ಇಂಪಾರ್ಟೆಂಟ್ ಆಗತ್ತಾ ಅಥವಾ ಆ ಭೂಮಿ ಯಾರದ್ದು, ದಲಿತ ಭೂಮಿ ಅನ್ನುವಂಥದ್ದಾ? ಇದರ ನಡುವೆ ಕೂಡ ಸಿದ್ದರಾಮಯ್ಯನವರು ಎಳೆಯಾಗಿ ಸರ್ಕಾರಿ ಜಮೀನು ಹರಾಜಲ್ಲಿ ಯಾವ ರೀತಿ ಪಡ್ಕೊಂಡ್ರು ಅಂತೂ ಕೂಡ ಹೇಳ್ತಾ ಬಂದರು. ಆದರೂ ಆ ಜಮೀನು ದಲಿತ ಜಮೀನು ಅಂತಲೇ ಗಿರಕಿ ಹೊಡಿತಾ ಇದೆಯಲ್ಲ, ಇದೇ ಕಾರಣ ಆಗತ್ತಾ? ಯಾವುದು ಭಾಳ ಪ್ರಮುಖ ಕಾರಣವಾಗುತ್ತೆ? ಎಕ್ಸಾಕ್ಟ್ಲಿ ಜಯಪ್ರಕಾಶ್, ಮೂಡದಲ್ಲಿ ತೆಗೆದುಕೊಂಡಿರುವಂಥ ನಿವೇಶನ ಇದೆ, ಬದಲಿ ನಿವೇಶನ, ಅದು ಸಕ್ರಮವಾಗಿದ್ದರೆ ಯಾವುದೂ ಕೂಡ ತೊಡಕಾಗ್ತಾ ಇರಲಿಲ್ಲ. ಆದರೆ ಪ್ರಶ್ನೆ ಬಂದಿರುವಂಥದ್ದು ಏನು, ಕೆಸರೆ ಗ್ರಾಮದ 3 ಎಕರೆ 17 ಗುಂಟೆ ಜಮೀನೇನಿದೆ ಅದು ಮೂಲ ಜಮೀನನ್ನೇ ತೆಗೆದುಕೊಂಡಿರೋದು ಕೂಡ ಅಕ್ರಮ ಅಂತ BJP JDS ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಆ ದಾಖಲೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಒಂದು ಗಂಭೀರವನ್ನು ಆರೋಪವನ್ನು ಮಾಡಿದ್ರು. ಏನು, ಆ ಡಿನೋಟಿಫೈ ಏನು ಮಾಡಿದ್ದಾರೆ ಅದು ಕೂಡ ಸತ್ತವರ ಹೆಸರಲ್ಲಿ ಡಿನೋಟಿಫೈ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಆರೋಪ ಮಾಡಿದ್ರು. ಅಂದರೆ ಜಮೀನು 14 ನಿವೇಶನ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ
ಜಮೀನಲ್ಲಿ 3 ಎಕರೆ 17 ಗುಂಟೆ ಮೂಲ ಜಮೀನಿದೆ, ಅದೇ ಕೂಡ ಕಾನೂನು ಬಾಹಿರ ಆಗಿರುವಂಥದ್ದು ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಮುಂಚೆ ಮೂಡ ವಶಪಡಿಸಿಕೊಂಡು ನಂತರ ಆ ಜಮೀನು ಹೇಗೆ ಇವ್ರಿಗೆ ಬಂತು ಅನ್ನುವಂಥದ್ದು ಮೂಲ ಪ್ರಶ್ನೆ ಎತ್ತಿರುವಂಥದ್ದು, ಒಂದಷ್ಟು ದಾಖಲೆಗಳನ್ನು ಕೊಟ್ಟಿರುವಂಥದ್ದು. ಮತ್ತು ಜೊತೆಗೆ ಏಕಾಏಕಿ ರಾಜ್ಯಪಾಲರು, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ವಿರುದ್ಧ ಯಾರೇ ಮುಖ್ಯಮಂತ್ರಿಗಳು ಕೂಡ ಪ್ರಾಸಿಕ್ಯೂಷನ್ ಕೊಡ್ಬೇಕಾದ್ರೆ ರಾಜ್ಯಪಾಲರ ಅನುಮತಿ ಬೇಕು. ಏಕಾಏಕಿ ಕೊಡೋಕೆ ಸಾಧ್ಯ ಇಲ್ಲ. ಎಲ್ಲ ದಾಖಲೆಗಳನ್ನ ಅವರ ಕಾನೂನು ತಂಡ, ಅವರ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ, ಹೌದು ಇದರಲ್ಲಿ ಏನಾದರೂ ಕೂಡ ಒಂದು ಅಂಶ ಇದೆ ಪ್ರಾಸಿಕ್ಯೂಷನ್ಗಂತ ಅಂತ ಆದಾಗ ಮಾತ್ರ ನೋಟಿಸ್ ಕೊಡುವಂತ ನಿರ್ಧಾರಕ್ಕೆ ಬರುವಂಥದ್ದು. ಓಕೆ, ಎಸ್, ನಿಮ್ಮ ಜೊತೆ ಮತ್ತೆ ನಾನು ಸಂಪರ್ಕಕ್ಕೆ ಬರ್ತೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ TJ ಅಬ್ರಹಾಂ ಜಾಯಿನ್ ಆಗ್ತಾರೆ. ಆಮೇಲೆ TJ ಅಬ್ರಹಾಂ ಜಾಯಿನ್ ಆಗ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೂರು ಕೊಟ್ಟವರು ಯಾವ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಈ ನಡುವೆ ಕಾಂಗ್ರೆಸ್ನ ಶಾಸಕರು ಈ ಹೇಳಿಕೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತ ಹೇಳಿದ್ದು ಕಾಂಗ್ರೆಸ್ನ ಒಬ್ಬರು ಶಾಸಕರು. CM ಸಿದ್ದು ಕುರಿತು ಬಾಂಬ್ ಸಿಡಿಸಿದ್ದೇ ಕೈ ಶಾಸಕ. ಬ್ರೇಕಿಂಗ್ ನ್ಯೂಸ್. CM ಸಿದ್ದು ಕುರಿತು ಈ ಶಾಸಕ ಏನು ಹೇಳಿದ್ದಾರೆ ಕೇಳಿ. ಸಿದ್ದರಾಮಯ್ಯನವರ ಆಪ್ತ ಶಾಸಕರಿಂದಲೇ ಬಾಂಬ್. ಸಿದ್ದು ಸರ್ಕಾರ ಅಲಗಾಡಿಸಿದ್ದರೆ ರಕ್ತ ಕ್ರಾಂತಿ ಆಗತ್ತೆ. CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಡ್ತಾರಂತೆ. ನೋಟಿಸ್ ಕೊಡುವ ಗುಮಾನಿ ನಿಜ ಕೂಡ ಆಗಬಹುದು. ಸಿದ್ದರಾಮಯ್ಯ ಆಪ್ತ KM ಶಿವಲಿಂಗೇಗೌಡ, ಅರಸೀಕೆರೆ ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ಬಾಂಬ್ ಹಾಕಿದ್ದಾರೆ. CM ಸಿದ್ದು ಕುರಿತು ಬಾಂಬ್, ಸಿದ್ದರಾಮಯ್ಯ ಆಪ್ತ ಶಾಸಕರಿಂದಲೇ ಬಾಂಬ್. ಹೌದು, ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಡ್ತಾರಂತೆ, ಕೊಡುವ ಸಾಧ್ಯತೆ ಇದೆ. ಆ ರೀತಿಯಾದರೆ, ಅದು ನಿಜವಾದರೆ ರಕ್ತ ಕ್ರಾಂತಿ ಆಗತ್ತೆ ಅನ್ನುವಂಥ ಹೇಳಿಕೆ. ಶಿವಲಿಂಗೇಗೌಡರು ಹಾಗೆಲ್ಲ ಮಾತಾಡಲ್ಲ, ಅವರು ಮಾತಾಡಿದ್ರಲ್ಲೊಂದು ಗಂಭೀರತೆ ಇರುತ್ತೆ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ತನಿಖೆ ಮಾಡ್ತಕ್ಕಂಥ ಆದೇಶವನ್ನ ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತೆ ದಟ್ಟವಾಗಿ ವರದಿ ಹಬ್ಬಿತ್ತು. ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸ್ಕೊಂಡು ನೀವೇನಾದ್ರೂ ಈ ರೀತಿ ಅನ್ಯ ಮಾರ್ಗಕ್ಕೆ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವ್ರಿಗೆ ಕೊಡ್ತೀವಿ. ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ತನಿಖೆ ಮಾಡ್ತಕ್ಕಂಥ ಆದೇಶವನ್ನ ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತೆ ದಟ್ಟವಾಗಿ ವರದಿ ಹಬ್ಬಿತ್ತು. ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸ್ಕೊಂಡು ನೀವೇನಾದ್ರೂ ಈ ರೀತಿ ಅನ್ಯ ಮಾರ್ಗಕ್ಕೆ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವ್ರಿಗೆ ಕೊಡ್ತೀವಿ. ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ತನಿಖೆ ಮಾಡ್ತಕ್ಕಂಥ ಆದೇಶವನ್ನ ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತೆ ದಟ್ಟವಾಗಿ ವರದಿ ಹಬ್ಬಿತ್ತು. ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸ್ಕೊಂಡು ನೀವೇನಾದ್ರೂ ಈ ರೀತಿ ಅನ್ಯ ಮಾರ್ಗಕ್ಕೆ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವ್ರಿಗೆ ಕೊಡ್ತೀವಿ. ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ನೋಡಿ, ಇದು ಶಿವಲಿಂಗೇಗೌಡರು ಹೇಳಿದಂಥ ಮಾತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಂತೆ, ಗುಮಾನಿ ಇದೆ, ನಿಜ ಆಗಬಹುದು. ವೀಕ್ಷಕರೇ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕಾಗತ್ತೆ. ಇದನ್ನೇ ಬಯಸ್ತಾ ಇದ್ದದ್ದು BJP ಆ್ಯಂಡ್ JDS. ಒಂದು ವೇಳೆ ಆ ರೀತಿ ಆದರೆ ಅಹಿಂದ ಸುಮ್ಮನಿರುತ್ತಾ ಅಂತ ನಾವು ಕೇಳ್ತಾ ಇದ್ವಿ. ಈಗ ಶಿವಲಿಂಗೇಗೌಡರು ಹೇಳ್ತಾರೆ, ಒಂದು ವೇಳೆ ವಾಮ ಮಾರ್ಗದಲ್ಲಿ, ಅಂದರೆ ಅಲ್ಲಿ ಆರೋಪಿ ಅಂತ ಸಾಬೀತಾಗಲ್ಲ, ಅಪರಾಧಿ ಅಂತ ಸಾಬೀತಾಗೋದಿಲ್ಲ ಆಮೇಲೆ, ಆದರೆ ಕೇವಲ ಊಹಾಪೋಹದ ಕಾರಣಕ್ಕೆ, ಕೆಲವು ಮಾಹಿತಿಗಳ ಕಾರಣಕ್ಕಾಗಿ ನೀವು ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದರೆ ರಕ್ತ ಕ್ರಾಂತಿ ಆಗತ್ತೆ ಅಂತೇಳಿ ಶಿವಲಿಂಗೇಗೌಡರು ಹೇಳಿದ್ದಾರೆ. ಆದರೆ ನೋಟಿಸ್ ಕೊಡೋಕ್ಕೆ ಬರುತ್ತಾ? ನೋಟಿಸ್ ಕೊಡೋ ಸಾಧ್ಯತೆ ಇದೆಯಾ? ಇದೆ ಅಂತಾರೆ
ಟಿ ಜೆ ಅಬ್ರಹಾಂ ಖ್ಯಾತ ವಕೀಲರು. ಈ ಥರದ ನೋಟಿಸ್ ಆಮೇಲೆ ಈ ಹಿಂದೆ ಕೂಡ ಅನೇಕ ಇಂಥ ಘಟನಾವಳಿಗಳಾಗಿದೆ. ಟಿ ಜೆ ಅಬ್ರಹಾಂ ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿರ್ತಾರೆ ಒಂದು ಬ್ರೇಕ್ ಆದ ನಂತರ. ಸಿದ್ದು ಸರ್ಕಾರಕ್ಕೆ ಬಿಗ್ ಶಾಕ್. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ರಾಜ್ಯಪಾಲರು?